ಈ ಸತಿ ನಾನೇ ಬಾಲಾಂಬಿಕೆ ಆಗೋದು ಅಂತ ಮನ್ಸು ಮಾಡಾಯ್ತು. ನೋಡೋಣ ಯಾರು ತಡಿತಾರೆ ಅಂತ. ಮಗು ಹಿರಣ್ಮಯಿ 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 ಕೂಡಲೇ ನೀನು ನನ್ನನ್ನು ಕಾಣಬೇಕು. ಅಮ್ಮ ನನ್ನ ಕರೀತಾ ಇದ್ದಾರೆ. ಇರೇ ತಾಯಿ ಬಂದೆ. ಅಮ್ಮ ಅಮ್ಮ, ಏನೇ? ನಮ್ಮೂರಿನ ದೇವಸ್ಥಾನದಲ್ಲಿ ಬಾಲಾಂಬಿಕೆ ಉತ್ಸವ ಮಾಡ್ತಾರಂತೆ. ಹೌದು, ಈ ಸಲ ನಾನೇ ಬಾಲಾಂಬಿಕೆ ಆಗ್ಬೇಕು. ಏನು? ಏನೇ ಹೇಳ್ತಿದ್ಯಾ? ಬಾಲಾಂಬಿಕೆ ಅಂದ್ರೆ ದೇವ್ರು. ನೀನ್ ದೇವ್ರಾಗಕ್ಕಾಗತ್ತಾ? ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಪೂಜೆ ಎಲ್ಲ ಮಾಡ್ತಾರೆ. ಅಮ್ಮನವ್ರನ್ನ ಕೂರ್ಸೋ ಬದಲು ನಿನ್ನನ್ ಕೂರ್ಸಕ್ಕಾಗತ್ತಾ? ಆಗ್ಲೇ ಒಂಥರ ಹುಚ್ಚಿಡ್ದಿತ್ತು, ಈಗ ದೇವ್ರಾಗೋ ಹುಚ್ಚ? ಅಯ್ಯೋ ಅಮ್ಮ, ಇಷ್ಟು ವರ್ಷ ಈ ಊರಲ್ಲಿದ್ದು ಇಲ್ಲಿಂದ ಆಚಾರ ವಿಚಾರ ತಿಳ್ಕೊಂಡಿಲ್ಲ ನೋಡು ನೀನು. ತಾತ ಮತ್ತೆ ದೇಶಿಕರು ಬಾಲಾಂಬಿಕೆ ಉತ್ಸವದ ಬಗ್ಗೆ ಮಾತಾಡ್ತಿದ್ರು. ಪ್ರತಿಷ್ಠಾಪನೆಗೆ ಮುಂಚೆ ಒಂದ್ ಮಗುಗೆ ಬಾಲಾಂಬಿಕೆ ತರ ಅಲಂಕಾರ ಮಾಡ್ತಾರಂತೆ. 9 ದಿನ ಅವರಿಗೆ ಪೂಜೆ ಅಲಂಕಾರ ಎಲ್ಲ ಮಾಡ್ತಾರೆ ಅಂತ ದೇಶಿಕರು ಹೇಳಿದ್ರು. ಏನೋಮ್ಮ, ಈಗ್ಲೂ ನೀನ್ ಹೇಳಿರೋದು ನಂಗೆ ಏನು ಅರ್ಥ ಆಗ್ತಿಲ್ಲ. ಅಲಂಕಾರ ಮಾಡ್ಲಿ ಪೂಜೆ ಮಾಡ್ಲಿ ಅದಕ್ಕೇನಿವಾಗ? ಆ ಮಗು ಈ ಸಲ ನಾನೇ ಆಗ್ಬೇಕು. ಬಾಲಾಂಬಿಕೆ ಆಗಿ ನಾನೇ ಪೂಜೆ ಮಾಡಿಸ್ಕೋಬೇಕು, ಉತ್ಸವನು ಮಾಡಿಸ್ಕೋಬೇಕು. ಅದಕ್ಕೆ ನಿನ್ನ ಹತ್ರ ಬಂದು ಹೇಳ್ತಾ ಇರೋದು. ದೇವಸ್ಥಾನದ ಆಡಳಿತ ನಿಮ್ ತಾತಂದು, ಉಸ್ತುವಾರಿ ನಿಮ್ಮ ಅಪ್ಪಂದು. ಅವರಿಬ್ಬರನ್ನ ಕೇಳೋ ಬದಲು ನನ್ನನ್ನು ಕೇಳ್ತಿದ್ಯಲ್ಲ. ಏನಂತೆ ನನ್ನ ಮಗಳದು ಹೊಸ ರಾಗ? ಅದೇನೋ ಬಾಲಾಂಬಿಕಾ ಉತ್ಸವ ಅಂತೆ, ಇವಳು ಬಾಲಾಂಬಿಕೆ ಆಗ್ಬೇಕಂತೆ. ಅದೇನೋ ನೀವೇ ಕೇಳ್ಕೊಳ್ಳಿ. ಈ ಸರ್ತಿ ಬಾಲಾಂಬಿಕೆ ಉತ್ಸವ ನಡೆಯುತ್ತೆ. ಹಾಗೆಲ್ಲ ಯಾರ್ಯಾರೋ ಬಾಲಾಂಬಿಕೆ ಆಗಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಸ್ಪರ್ಧೆ ಇಡ್ತಾರೆ. ಅದಕ್ಕೆ ನೀತಿ ನಿಯಮಗಳಿರುತ್ತೆ. ಅದೆಲ್ಲ ದೇವ್ರ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಆ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗ್ತಾರೋ ಅವ್ರನ್ನ ಬಾಲಾಂಬಿಕೆಯಾಗಿ ಮಾಡ್ತಾರೆ. ಅಪ್ಪ, ಸ್ಪರ್ಧೆ ಇಟ್ರೆ ಹಿರಣ್ಮಯಿನೇ ಬರ್ತಾಳೆ, ಅವಳೇ ಗೆಲ್ತಾಳೆ. ಹಿಂದೆ ಹಾಡಿನ ಸ್ಪರ್ಧೆಯಲ್ಲಿ, ಓಡೋ ಸ್ಪರ್ಧೆಯಲ್ಲಿ ನಾನು ಎಷ್ಟೇ ಪ್ರಯತ್ನ ಪಟ್ರೇನೋ ಅವಳನ್ನ ಸೋಲ್ಸಕ್ಕಾಗ್ಲಿಲ್ಲ. ಸ್ಪರ್ಧೆನೇ ಬೇಡ, ಅದು ನಮ್ಮ ದೇವಸ್ಥಾನ ಅಲ್ವಾ? ನೀವೆಲ್ಲ ಹೇಳಿದ್ರೆ ನಾನೇ ಬಾಲಾಂಬಿಕೆ ಆಗ್ಬಹುದಲ್ವಾ? ಅಷ್ಟು ಅಧಿಕಾರ ಇಲ್ವಾ ನಿಮಗೆ? ಈಗೇನು, ನೀನು ಬಾಲಾಂಬಿಕೆ ಆಗಬೇಕು ಅಷ್ಟೇ ತಾನೆ? ನಿನ್ನ ಆಸೆನ ಪೂರೈಸೋ ಜವಾಬ್ದಾರಿ ನಂದು. ಆದರೆ ಸ್ಪರ್ಧೆ ಇಲ್ಲದೆ ನಿನ್ನನ್ನು ಬಾಲಾಂಬಿಕೆ ಅಂತ ಘೋಷಣೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಹಿರಣ್ಮಯಿನ ಬೇಕಾದರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರೋ ಹಾಗೆ ನಾನು ಬೇರೆ ಉಪಾಯನೇ ಮಾಡ್ತೀನಿ. ಆದರೆ ಮುಂದೆ ಸ್ಪರ್ಧೆಯಲ್ಲಿ ಗೆಲ್ಲೋ ಜವಾಬ್ದಾರಿ ನಿಂದು. ಆ ಹಿರಣ್ಮಯಿ ಒಬ್ಳು ಇಲ್ಲ ಅಂದ್ರೆ ನಾನೇ ಗೆಲ್ತೀನಿ. ಅವಳಿಲ್ಲ ಅಂದ್ರೆ ನನ್ನ ಯಾರು ಸೋಲ್ಸಕ್ಕಾಗಲ್ಲ. ನನ್ನ ಮುದ್ದು ಅಪ್ಪ. ಅಲ್ಲ ರೀ, ಅದ್ಯಾವ ಧೈರ್ಯದಲ್ಲಿ ಹಿರಣ್ಮಯಿ ಬಾಲಾಂಬಿಕೆ ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ರೆ? ಸ್ಪರ್ಧೆ ಆದ್ಮೇಲೆ ಅವಳು ಬರ್ದೇ ಇರ್ತಾಳ? ಎಲ್ರೂ ಅವಳನ್ನ ಅಮ್ಮನವ್ರ ಮಗಳು ಅಂತಾನೆ ಕರೀತಾರೆ. ಅಂಥದ್ರಲ್ಲಿ ಅವಳು ಬಾಲಾಂಬಿಕೆ ಆಗಕ್ ಬರ್ದೇ ಇರ್ತಾಳ ಸ್ಪರ್ಧೆಗೆ? ನೀನು ಹೇಳೋದೇನೋ ಸರಿ ದೇವಿಕಾ, ಆದರೆ ಅವಳು ಸ್ಪರ್ಧೆಗೆ ಬರ್ದೇ ಇರೋಗ್ ಮಾಡೋಕ್ ಜವಾಬ್ದಾರಿ ನಿಂದು. ಎಲ್ಲ ನಿನ್ನಿಂದ ಸಾಧ್ಯ. ಏನು? ನನ್ನಿಂದನಾ? ನಾನ್ ತಡಿಯೋಕ್ಕಾಗತ್ತಾ ಹಿರಣ್ಮಯಿ ಸ್ಪರ್ಧೆಗೆ ಬರ್ದೇ ಇರೋ ಹಾಗೆ? ಹೌದು, ನಿನ್ನಿಂದ ಮಾತ್ರ ಸಾಧ್ಯ. ಈಗ ನಾನು ಹೇಳ್ದಾಗ ಕೇಳು, ಎಲ್ಲ ನಾವು ಅನ್ಕೊಂಡಂಗೆ ಆಗತ್ತೆ. ನೋಡೋಣ, ನಮ್ಮ ಮಗಳಿಗೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ. ಆದರೆ ಅವ್ರ ತಾಯಿಗೆ ಅಷ್ಟೊಂದೆಲ್ಲ ಅಮ್ಮನ ಆಗಿದೆ. ಈಗ ಹೋಗಿ ನೀವು ಹೇಳೋದನ್ನು ಕೇಳಿದ್ರೆ ಅವ್ರು ಒಪ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಎಲ್ಲ ಒಳ್ಳೇದಾಗತ್ತೆ, ನೀನು ಪ್ರಯತ್ನ ಪಡು. ಭಾವುಕತೆ ಮುಂದೆ ಎಲ್ಲರೂ ಕರ್ಗೋಗ್ತಾರೆ.
ನಮ್ಮ ಮಗಳು ಒಂದು ಆಸೆನಾದರೂ ಪೂರೈಸೋಣ, ನಾವಿಬ್ಬರವಳು ತಂದೆ ತಾಯಿಯಾಗಿ. ಸರಿ ರೀ. ಹೇಳು ತಾಯಿ, ನನ್ನ ಬರಕ್ ಹೇಳಿದ್ಯಲ್ಲ, ಮುಂದಿನ ಕಾರ್ಯಭಾರ ಏನು? ಪಂಚಲಿಂಗಗಳಲ್ಲಿ ಇನ್ನೊಂದು ಬಾಕಿ ಉಳಿದಿರೋ ಒಂದೇ ಒಂದು ಲಿಂಗ ಹೇಗ್ ತರೋದು? ನನ್ನ ಮುಂದಿನ ಕೆಲಸ ಅದೇ ಅಲ್ವಾ? ಈ ಆಷಾಢ ನವರಾತ್ರಿಯಲ್ಲಿ ವಿಶೇಷ ಪೂಜೆ ಮತ್ತು ಉತ್ಸವಗಳು ನಡೆಯುತ್ತೆ ಈ ಧರ್ಮಕ್ಷೇತ್ರದಲ್ಲಿ. ಆಗ ಬಾಲಾಂಬಿಕೆಯನ್ನು ಕೂರಿಸಿ ಮೆರವಣಿಗೆ ಮಾಡಿಸಿ ನನಗೆ ಸಲ್ಲುವ ಅರ್ಚನೆಗಳು, ಪೂಜೆಗಳು, ಮೆರವಣಿಗೆಗಳು ಬಾಲಾಂಬಿಕೆಗೆ ಸಲ್ಲುತ್ತೆ. ಆ ಬಾಲಾಂಬಿಕೆಯಾಗೋಕೆ ನಿನ್ನ ವಯಸ್ಸಿನ ಮಕ್ಕಳೇ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಭಕ್ತಿಯ ಅನೇಕ ಸ್ಪರ್ಧೆಗಳು ಏರ್ಪಡಿಸ್ತಾರೆ. ಅದರಲ್ಲಿ ನೀನು ಭಾಗವಹಿಸಬೇಕು. ನೀನು ಬಾಲಾಂಬಿಕೆಯಾಗಬೇಕು. ಯಾಕಂದ್ರೆ ನೀನು ನನ್ನ ಅಂಶ, ನೀನೇ ಶ್ರೀಚಕ್ರಧಾರಿಣಿ. ಈ ಸ್ಪರ್ಧೆಯಲ್ಲಿ ಗೆದ್ದರೆ ಪಂಚಲಿಂಗವನ್ನು ತರೋದಕ್ಕೆ ನಿನ್ನ ಮಾರ್ಗ ಸುಲಭವಾಗತ್ತೆ. ಇದರಲ್ಲಿ ನೀನು ಬಾಲಾಂಬಿಕೆಯಾದರೆ ನನಗೆ ಸಲ್ಲುವ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿಕೊಂಡರೆ ಪಂಚಲಿಂಗಗಳಲ್ಲಿ ಕೊನೆ ಲಿಂಗವನ್ನು ತರೋದಕ್ಕೆ ನೀನು ಅರ್ಹಳಾಗಬಹುದು. ಹಾಗಾಗಿ ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು ಹಿರಣ್ಮಯಿ. ಇದು ನನ್ನ ಆಸೆ ಕೂಡ. ಆಗ್ಲಿ ಮಹಾತಾಯಿ, ನೀನು ಹೇಳೋದನ್ನು ನಡೆಸ್ಕೊಡೋದು ನನ್ನ ಕರ್ತವ್ಯ. ಪಂಚಲಿಂಗಗಳು ಕೂಡಿದ್ರೆ ಶ್ರೀಚಕ್ರ ದರ್ಶನವಾಗುತ್ತೆ. ನಿನ್ನಲ್ಲಿರೋ ಶ್ರೀಚಕ್ರ ಹೊರಗೆ ಬರುತ್ತೆ. ಅದೆಲ್ಲ ಶೀಘ್ರದಲ್ಲೇ ಆಗಬೇಕು ಮಗಳೇ. ಆಗ ಲೋಕ ಕಲ್ಯಾಣವಾಗತ್ತೆ. ಸ್ಪರ್ಧೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊ ಮಗಳೇ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ನಿನಗೆ ಶುಭವಾಗಲಿ, ಜಯವಾಗಲಿ. ನನಗೆ ಬಾಲಾಂಬಿಕೆ ಆಗೋ ಅವಕಾಶ ಸಿಗ್ತಿದೆ. ಅದು ಈ ಅಮ್ಮನವರ ಆಶೀರ್ವಾದದಿಂದ. ನನಗೆಷ್ಟು ಖುಷಿ ಆಗ್ತಿದೆ. ಇದು ನನಗೆ ಮಹಾತಾಯಿ ಕೊಡ್ತಿರೋ ಹೆಚ್ಚಿನ ಆಶೀರ್ವಾದ. ನಾನೆಲ್ಲ ಸಿದ್ಧತೆನೂ ಮಾಡ್ಕೋಬೇಕು. ಬರ್ತೀನಿ ತಾಯಿ. ರಶ್ಮಿ ಅವರೇ, ಅಜ್ಜಿ, ರಶ್ಮಿ ಅವರೇ, ರಶ್ಮಿ ಅವರೇ. ಅರೆ ದೇವಿಕಾ ಅವರೇ, ಕೂತ್ಕೊಳ್ಳಿ. ಎಷ್ಟು ದಿವಸ ಆಯ್ತು ನಿನ್ನ ಮನೆ ಕಡೆ ಬಂದು? ಅಬ್ಬಾ, ನಂಗೆ ಇವಾಗ ಸಮಾಧಾನ ಆಯಿತು. ನನ್ನ ಖುಷಿಯಾಗಿ ಬರ್ಮಾಡ್ಕೊಂಡ್ರಲ್ಲ, ಅದೇ ಸಂತೋಷ. ನಾವು ನಿಮ್ಮ ಅಮ್ಮನ ಜೊತೆ ನಡ್ಕೊಂಡಿದ್ದ ರೀತಿ ನೋಡಿ ನೀವು ಎಲ್ಲಿ ಕೋಪ ಮಾಡ್ಕೊಂಡಿರ್ತೀರೋ ಅಂತ ಹೆದರಿಕೆಲೇ ಬಂದೆ. ನನ್ನ ವಿಷಯ ಯಾವಾಗಲೂ ಮರ್ತಾಯಿತ್ತು. ಅಮ್ಮ ಮಾಡಿರೋದು ತಪ್ಪು. ನೀವದಕ್ಕೆ ಸರಿಯಾದ ಪಾಠನೇ ಕಲಿಸಿದ್ದೀರಾ. ನಿಮ್ಮ ಜಾಗದಲ್ಲಿ ನಾನು ಇದ್ದಿದ್ರು ಇದಕ್ಕಿಂತ ಹೆಚ್ಚಿನ ಶಿಕ್ಷಣೆ ಕೊಡ್ತಾ ಇದ್ದೆ ಅನ್ಸುತ್ತೆ. ಮಕ್ಕಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತೋದು ಅಕ್ಷಮ್ಯ ಅಪರಾಧ. ನಾವೇನವ್ರನ್ನ ಏಕಾಏಕಿ ದಂಡಿಸ್ಲಿಲ್ಲ, ಸಮಾಧಾನವಾಗೇ ಹೇಳಿ ನೋಡಿದ್ವಿ. ಆದರೆ ಅವ್ರು ಕೇಳಿಲ್ಲ. ನಮ್ಮ ಯಜಮಾನರಿಗೆ ಕೆಟ್ಟದಾಗಿ ಮಾತಾಡ್ಬಿಟ್ರು. ಅದು ಅಲ್ಲದೆ ಸೌಗಂಧಿ ಮಾಡಿದ್ದೇ ತಪ್ಪು ಅಂತ ವಾದಿಸಿದ್ರು. ಅದಕ್ಕೆ ನಮ್ಮ ಯಜಮಾನರು ಸ್ವಲ್ಪ ಹೊರಟಾಗಿ ನಡ್ಕೊಂಡ್ರು.
ಅವ್ರ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಅಯ್ಯಯ್ಯೋ, ನೀವು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನೀವು ಸರಿಯಾಗೇ ಮಾಡಿದ್ದೀರಾ. ಇದರಿಂದಾದರೂ ನಮ್ಮಮ್ಮಂಗೆ ಬುದ್ಧಿ ಬರುತ್ತೇನೋ. ಅವ್ರಿಗಾಗಿರೋ ಅವಮಾನಕ್ಕೆ ಅವರು 2 ದಿವಸದಿಂದ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ. ಎಲ್ಲಿದ್ದಾರೋ ಹೇಗಿದ್ದಾರೋ ಏನೂ ಗೊತ್ತಿಲ್ಲ. ನಾವು ಸುಮ್ಮನಾಗಿದ್ದೀವಿ. ಬರ್ತಾರೆ ಬಿಡಿ, ಸಮಾಧಾನ ಆದಮೇಲೆ. ನೀವೇನು ಚಿಂತೆ ಮಾಡಬೇಡಿ. ಆ ಮಹಾತಾಯಿ ಎಲ್ರಿಗೂ ತಿದ್ದಿ ಒಳ್ಳೆ ಬುದ್ಧಿ ಕೊಡ್ತಾಳೆ. ಈಗ ನಾನು ಬಂದಿರೋದು ಬೇರೆ ವಿಷಯಕ್ಕೆ. ಹೇಳಿ, ಅದಕ್ಕೆ ಮೊದಲು ಕಾಫಿ ತಂದು ಕೊಡ್ತೀನಿ. ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದಿದ್ದೀರಾ, ಊಟ ಮಾಡ್ಕೊಂಡೇ ಹೋಗ್ಬೇಕಪ್ಪ ನೀವು. ಇಲ್ಲ ರಶ್ಮಿ, ನಾನಿವತ್ತು ವ್ರತದಲ್ಲಿದ್ದೀನಿ, ಉಪವಾಸ. ಮನೆಯವ್ರಿಗೂ ಬಂದು ಏನು ತಿಂದೆ ಹೋಗ್ತೀರಾ? ಪರವಾಗಿಲ್ಲ ಬಿಡಿ, ಮುಂದಿನ ಸತಿ ಹಬ್ಬದ ಊಟಕ್ಕೆ ಬರ್ತೀನಿ. ಈಗ ನಾನು ಬಂದಿರೋ ವಿಷಯ ಹೇಳ್ಬಿಡ್ತೀನಿ. ಆಯ್ತು, ಹೇಳಿ. ವಿಷಯ ಅಂತಲ್ಲ, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಏನು ತಮಾಷೆ ಮಾಡ್ತಿದ್ದೀರಾ? ನೀವು ಈ ಊರಿನ ಧರ್ಮದರ್ಶಿಗಳ ಸೊಸೆ, ನಾನು ಸಾಮಾನ್ಯ ಕುಟುಂಬದವಳು. ನಾನು ನಿಮಗೇನು ಸಹಾಯ ಮಾಡೋಕ್ಕಾಗತ್ತೆ ಹೇಳಿ? ನಾನು ಕೇಳೋ ಸಹಾಯ ನಿಮ್ಮಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ನಡುವೆ ಇಷ್ಟೆಲ್ಲ ಆದರೂ ನಾನು ನಿಮ್ಮ ಹತ್ರ ಬಂದಿದ್ದು. ಸರಿ ಆಯಿತು, ಹೇಳಿ. ನನ್ನಿಂದ ಆಗೋ ಆಗಿದ್ರೆ ನಾನು ಖಂಡಿತ ಸಹಾಯ ಮಾಡ್ತೀನಿ. ಈಗ ನೀವು ನಾನು ಹೇಳೋ ಥರ ಮಾಡಿದ್ರೆ ಸೌಗಂಧಿಗೆ ಹಿರಣ್ಮಯಿ ಮೇಲಿರೋ ದ್ವೇಷ ಹೊರಟೋಗುತ್ತೆ. ಆಗ ಇಬ್ರು ಆಪ್ತ ಸ್ನೇಹಿತರಾಗಿರ್ತಾರೆ. ಆಗ ಎಲ್ರಿಗೂ ನೆಮ್ಮದಿ. ಅದು ಕೂಡ ಮುಖ್ಯ ಕಾರಣ ನಾನು ನಿಮ್ಮ ಹತ್ರ ಸಹಾಯ ಕೇಳಕ್ಕೆ ಬಂದಿರೋದು. ಓ, ಇಬ್ರು ಒಂದಾಗೋ ಆಗಿದ್ರೆ ನಾನು ಏನು ಮಾಡೋದಕ್ಕೂ ಸಿದ್ಧ. ಮಕ್ಕಳ ಮನ್ಸುಗಳು ಬಂದಾದ್ರೆ ದೊಡ್ಡವ್ರ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಒಳ್ಳೆ ಉದ್ದೇಶಕ್ಕೆ ಬಂದಿದ್ದೀರಾ. ನಾನು ನಿಮಗೆ ಮಾತು ಕೊಡ್ತೀನಿ, ಖಂಡಿತವಾಗ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಿ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಬಾಲಾಂಬಿಕಾ ಉತ್ಸವ ನಡೆಯೋದು ಗೊತ್ತೇ ಇದೆ ನಿಮಗೆ. ಆ ಉತ್ಸವದಲ್ಲಿ ನಮ್ಮ ಮಕ್ಕಳು ವಯಸ್ಸವ್ರನ್ನ ಬಾಲಾಂಬಿಕೆನಾಗಿ ಮಾಡಿ ಅಮ್ಮನವ್ರ ಪೂಜೆ ಅಲಂಕಾರ ಮಾಡೋದು ಗೊತ್ತಲ್ವಾ? ಹಾಗೆ ಆಯ್ಕೆ ಮಾಡೋದಕ್ಕೆ ಸ್ಪರ್ಧೆ ಸಹ ಏರ್ಪಾಟ್ ಮಾಡಿದ್ದಾರೆ. ಈ ಸರ್ತಿ ನನ್ನ ಮಗಳು ಸೌಗಂಧಿ ಬಾಲಾಂಬಿಕೆ ಆಗಬೇಕು ಅಂತ ಆಸೆ ಪಡ್ತಿದ್ದಾಳೆ. ಆದರೆ ಹಿರಣ್ಮಯಿನೂ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರೆ ಅವಳು ಗೆಲ್ಲಲ್ಲ, ಅವಳ ಆಸೆನೂ ಈಡೇರಲ್ಲ ಅಂತ ಅವಳ ಹೆದರಿಕೆ. ಅವಳಾಗ ಭಯ ಪಡೋದು ಸಹಜ ಅಲ್ವಾ? ನಿಮ್ಮ ಹಿರಣ್ಮಯಿ ಅಮ್ಮನವ್ರ ಅನುಗ್ರಹ ಪಡೆದಿರೋ ಮಗು. ಯಾವುದೇ ಸ್ಪರ್ಧೆಯಲ್ಲೂ ಅವಳನ್ನ ಸೋಲ್ಸೋದಕ್ಕೆ ಯಾರಿಂದ ಸಾಧ್ಯ ಹೇಳಿ? ಅದು ಅವಳ ಅದೃಷ್ಟ. ಅಮ್ಮನವ್ರ ಆಶೀರ್ವಾದ ಅವಳ ಮೇಲೆ ಇರೋದು ಅವಳ ಪುಣ್ಯ. ಅದಕ್ಕೆ ಅವಳು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರೋ ಹಾಗೆ ನೀವು ನೋಡ್ಕೋಬೇಕು. ಆಗ್ಲೇ ಸೌಗಂಧಿ ಸ್ಪರ್ಧೆಯಲ್ಲಿ ಗೆಲ್ಲೋಕ್ಕಾಗೋದು, ಬಾಲಾಂಬಿಕೆ ಆಗೋಕ್ಕಾಗೋದು. ಇದೆ ನಾನು ನಿಮ್ಮ ಹತ್ರ ಕೇಳ್ತಿರೋ ಸಹಾಯ. ಅಯ್ಯಯ್ಯೋ, ಎಂಥ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸಿದ್ದೀರಾ ನೀನು ನನ್ನ. ನಮ್ಮ ಹಿರಣ್ಮಯಿ ಕೂಡ ಇನ್ನೂ ಚಿಕ್ಕ ಮಗು. ಇಂಥದಕ್ಕೆಲ್ಲ ಅವಳು ಆಸೆ ಪಡೋದು ಸಹಜ ಅಲ್ವಾ? ಅದು ಅಲ್ಲದೆ ನಮ್ಮನೇಲೂ ಎಲ್ಲರಿಗೂ ಆಸೆ ಇರುತ್ತೆ ಅವಳನ್ನ ಬಾಲಾಂಬಿಕೆ ಆಗಿ ನೋಡಬೇಕು ಅಂತ. ಅವರೆಲ್ಲ ಏನು ಅನ್ಕೋಬೋದು, ನಾನು ಹಿರಣ್ಮಯಿ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬೇಡ ಅಂದರೆ? ಮನೆಯವ್ರ ವಿರುದ್ಧ ನಾನು ನಿರ್ಧಾರ ತಗೊಳಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸಿ. ನಮ್ಮ ಮಕ್ಕಳು ಸ್ನೇಹಿತರಾಗಿ ಚೆನ್ನಾಗಿರ್ತಾರೆ ಅಂದರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ? ಮಾತು ಕೊಟ್ಟಿದ್ದೆ ಹೌದು, ಆದರೆ ನೀವು ಇಂಥ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ತೀರಾ ಅಂತ ತಿಳ್ಕೊಂಡಿರಲಿಲ್ಲ. ನೀವು ನಮ್ಮ ಮನೆಗೆ ಬಂದು ಸಂತೋಷದಲ್ಲಿ ಹಾಗೆ ಹೇಳ್ಬಿಟ್ಟೆ. ನಮ್ಮ ಹಿರಣ್ಮಯಿ ಆಸೆನೂ ಬಾಲಾಂಬಿಕೆ ಆಗೋದೇ ಆಗಿದ್ರೆ ನಾನು ಅವಳನ್ನ ಹೇಗೆ ತಡೀಲಿ? ಹಿರಣ್ಮಯಿಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಅವಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಾಲಾಂಬಿಕೆ ಆಗಿ ಗೆದ್ದು ಗೌರವ ಪಡಿಬೇಕು ಅಂತ ಇಲ್ವೇ ಇಲ್ಲ. ಈಗಾಗಲೇ ಅವಳು ದೈವಾನುಗ್ರಹ ಪಡೆದು ಮಗು ಅಂತ ಹೆಸರಾಗಿದ್ದಾಳೆ. ಹಾಗೆ ಜನನೂ ಭಾವಿಸ್ತಾರೆ. ದೇವಸ್ಥಾನದ ಧರ್ಮದರ್ಶಿಗಳ ಮೊಮ್ಮಗಳು ಬೇರೆ. ಬಾಲಾಂಬಿಕೆಯಾಗಿ ಅವಳೇ ಗೆದ್ದಿಲ್ಲ ಅಂದರೆ ಇನ್ನೂ ಅವಮಾನ ಆಗಿ ಕೆರಳು ಬಿಡ್ತಾಳೆ. ಈಗಾಗಲೇ ಒಂದ್ಸರಿ ಹುಚ್ಚಿಯಾಗಿದ್ದಾಳೆ. ಬದಲಿಗೆ ಅವಳೇ ಈ ಸ್ಪರ್ಧೆ ಗೆದ್ಬಿಟ್ರೆ ಅವಳ ಹಠುಮಾರಿತನ ಆದರೂ ಬಿಡ್ಬೋದು. ಆ ವರ್ಟತನನ ಬದಲಾಯಿಸ್ಕೋಬೋದು. ಬಾಲಾಂಬಿಕೆ ಆದ ಕಾರಣ ಅಮ್ಮನವ್ರವಳಿಗೆ ಒಳ್ಳೆ ಬುದ್ಧಿನೂ ಕಲಿಸ್ಬೋದು. ಹೀಗೆ ಏನೇನೋ ಕನಸು ನಮ್ಮದು. ಅದಕ್ಕೆ ಸೌಜನ್ಯ ಬಿಟ್ಟು ನಾನು ನಿಮ್ಮ ಹತ್ರ ಸಹಾಯ ಕೇಳಕ್ಕೆ ಬಂದಿದ್ದೀನಿ. ವರ ಕೇಳ್ತಿದ್ದೀನಿ ದೇವ್ರನ್ನ. ಈಗ ನೀನೇ ನನ್ನ ಪಾಲಿನ ದೇವ್ರು.
ವರ ಕೊಡು ತಾಯಿ. ಆಯ್ತು ಬಿಡಿ, ಮಕ್ಕಳಿಗೆ ಒಳ್ಳೇದಾಗೋ ಹೋಗಿದ್ರೆ ನಾನು ಹಿರಣ್ಮೈಗೆ ಹೇಳ್ತೀನಿ. ಈ ಸ್ಪರ್ಧೆಯಲ್ಲಿ ಅವಳು ಭಾಗವಹಿಸ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನೀವೇನು ಚಿಂತೆ ಮಾಡಬೇಡಿ, ಆ ಮಹಾತಾಯಿನೇ ಎಲ್ಲ ನೋಡ್ಕೋತಾಳೆ. ಆಯಿತು, ನನಗೆ ಕೆಲಸ ಇದೆ, ನಾನಿನ್ನು ಬರ್ತೀನಿ. ದೇವಿಕಾ ಅಮ್ಮ ನಮ್ಮನೆಗೆ ಯಾಕೆ ಬಂದಿದ್ರು? ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ರಶ್ಮಿ ಅಮ್ಮ. ಬಂದ್ಯಾ? ನೋಡು ನಿನಗೋಸ್ಕರ ಏನು ತಂದಿದ್ದೀನಿ ಅಂತ. ಅಯ್ಯೋ ರಶ್ಮಿ ಅಮ್ಮ, ಅದೆಲ್ಲ ಬಿಡಿ. ಈಗ ನೀವು ಕೂತ್ಕೊಳ್ಳಿ. ಆ ಸೌಗಂಧಿ ಅವರಮ್ಮ ಇಲ್ಲಿ ಯಾಕೆ ಬಂದಿದ್ರು? ಅವ್ರದ್ದೇನಂತೆ? ಅದೆಲ್ಲ ಪಂಚಾಯತ್ ಎಲ್ಲ ಮುಗಿತಲ್ಲ, ಮತ್ತೆ ಬಂದಿದ್ರು ಅವ್ರು ಇಲ್ಲಿಗೆ? ಅದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಲಡ್ಡು ತಗೋ. ತುಂಬಾ ದಿವಸದಿಂದ ಕೇಳ್ತಿದ್ಯಲ್ವಾ, ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ತಿನ್ನು. ಕಣ್ಗೊತ್ಕೊಂಡು ತಿನ್ನು. ಅಮ್ಮನವ್ರ ಗುಡಿಯಿಂದ ತಂದಿರೋದು. ಪುಟ್ಟ, ಈ ಸತಿ ಬಾಲಾಂಬಿಕೆ ಅಮ್ಮನವ್ರನ್ನ ಕೂಡಿಸಿ ಉತ್ಸವ ಮಾಡ್ತಿದಾರಲ್ವಾ, ಅದ್ರ ಬಗ್ಗೆ ಮಾತಾಡೋದಕ್ಕೆ ದೇವಿಕಾ ಅವ್ರು ಬಂದಿದ್ದು. ಈ ಸರ್ತಿ ಸೌಗಂಧಿನೂ ಭಾಗವಹಿಸಿದಾಳಂತೆ. ಅವಳಿಗೂ ಬಾಲಾಂಬಿಕೆ ಆಗಬೇಕು ಅಂತ ಮೊದಲಿಂದನೂ ಆಸೆ ಇದೆಯಂತೆ. ಅವಳಿಗೆ ನಿನ್ನ ಕಂಡ್ರೆ ಹೆದರಿಕೆ. ನೀನು ಭಾಗವಹಿಸಿದ್ರೆ ಅವಳು ಖಂಡಿತ ಗೆಲ್ಲಲ್ಲ ಅಲ್ವಾ? ಹೌದು, ನಾನೇ ಈ ಸತಿ ಬಾಲಾಂಬಿಕೆ, ನಾನೇ ಗೆಲ್ಲೋದು. ಅದು ನಮಗೂ ಗೊತ್ತು ಕಂದ. ಆದ್ರೆ ನೀನು ಈ ಸರ್ತಿ ಬಾಲಾಂಬಿಕೆ ಆಗೋದು ಬೇಡ. ರಶ್ಮಿ ಅಮ್ಮ, ನಾನು ಯಾಕೆ ಈ ಸತಿ ಭಾಗವಹಿಸಬಾರ್ದು? ಆಗ್ಲೇ ಹೇಳದ್ನಲ್ಲ ಕಂದ, ಈ ಸರ್ತಿ ಸೌಗಂಧಿ ಬಾಲಾಂಬಿಕೆ ಆಗ್ಲಿ. ಮುಂದಿನ ವರ್ಷ ನೀನ್ ಆಗುವಂತೆ. ಅವಳ ಆಸೆನ ಈ ವರ್ಷ ನೆರವೇರಿಸ್ಕೊಳ್ಳಿ ಅಲ್ವಾ? ನೀನು ಈ ಸತಿ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ದೇವಿಕಾ ಅವರೇ ಕೇಳ್ಕೊಂಡು ಮನೆಯವ್ರಿಗೂ ಬಂದಿದ್ರು ಪುಟ್ಟ. ನಾನು ಅವರಿಗೆ ನಿನ್ನ ಪರವಾಗಿ ಮಾತು ಕೊಟ್ಟಾಗಿದೆ, ನಮ್ಮ ಹಿರಣ್ಮಯಿ ಸೌಗಂಧಿಗೋಸ್ಕರ ತ್ಯಾಗ ಮಾಡ್ತಾಳೆ ಅಂತ. ಈ ವರ್ಷ ನೀನು ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ ಅಂತಾನೂ ಹೇಳ್ಬಿಟ್ಟಿದ್ದೀನಿ ಪುಟ್ಟ. ನೀನು ಬಾಲಾಂಬಿಕೆಯಾಗಬೇಕು. ಇದರಲ್ಲಿ ನೀನು ಬಾಲಾಂಬಿಕೆಯಾದರೆ ನನಗೆ ಸಲ್ಲುವ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿಕೊಂಡರೆ ಪಂಚಲಿಂಗಗಳಲ್ಲಿ ಕೊನೆ ಲಿಂಗವನ್ನು ತರೋದಕ್ಕೆ ನೀನು ಅರ್ಹಳಾಗಬಹುದು. ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು ಹಿರಣ್ಮಯಿ. ಇದು ನನ್ನ ಆಸೆ ಕೂಡ.